ಇವತ್ತು ನೀವು ಹೇಳ್ತಾ ಇದ್ದೀರಾ ಅವ್ರು ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಇಷ್ಟು ವ್ಯಂಗ್ಯವಾಗಿ ಹೇಳ್ತಾ ಇದ್ರಲ್ಲ. ನಿಮಗೆ ಗೊತ್ತಿರ್ಲಿ, ನೀವು ಹುಟ್ಟೋದ್ಕಿಂತ ಮುಂಚೆನೆ ಮಂಗಳಮುಖಿಯರು ಅಪ್ಪ ಅಮ್ಮನಿಂದ ದೂರ ಆಗಿರ್ತಾರೆ, ನೆರೆಹೊರೆಯಿಂದ ದೂರ ಆಗಿರ್ತಾರೆ, ಸಮಾಜದಿಂದ ದೂರ ಆಗಿರ್ತಾರೆ, ಫ್ರೆಂಡ್ಸ್ ಇಂದ ದೂರ ಆಗಿರ್ತಾರೆ, ಎಲ್ಲರಿಂದನೂ ದೂರ ಆಗಿರ್ತಾರೆ. ಇಂಥವ್ರು ಏನು ಸಮಾಜದಿಂದ ರಿಜೆಕ್ಟೆಡ್ ಆದವರು, ಫ್ಯಾಮಿಲಿಯಿಂದ ರಿಜೆಕ್ಟೆಡ್ ಆದವರು ಎಲ್ಲ ಒಂದು ಕಡೆ ಸೇರ್ಕೊಂಡು ಒಂದು ಕಿನ್ನರ್ ಸಮಾಜ ಅಂತ ನಾವು ಕಟ್ಕೊಂತೀವಿ. ಹರಿಪ್ರಸಾದ್ ಅವರೇ, ನಿಮ್ಗೆ ನೆನಪಿರ್ಲಿ, ಈ ಕಿನ್ನರ್ ಸಮಾಜ ನೀವು ಹುಟ್ಟೋದ್ಕಿಂತ ಮುಂಚೆನೂ ಇತ್ತು. ನಿಮ್ಮ ಮುಂದಿನ ತಲೆಮಾರುಗಳು, ನಿಮ್ಮ ಮೊಮ್ಮಕ್ಕಳು ಅವರೆಲ್ಲ ಬಂದು ಹೋದ್ರೂ ಈ ಕಿನ್ನರ್ ಸಮಾಜ ಇರತ್ತೆ. ನಿಮಗಿಂತ ತುಂಬಾ ಚೆನ್ನಾಗಿ ನಾವು ಈ ಕಿನ್ನರ್ ಸಮಾಜವನ್ನ ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇದ್ದೇವೆ. ನಮ್ಮ ರಾಜತಂತ್ರ, ರಾಜನೀತಿ ಕಿನ್ನರ್ ಸಮಾಜದಲ್ಲಿ ತುಂಬಾ ಚೆನ್ನಾಗಿದೆ. ನಮಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ನಿಮ್ಗಿಂತ ತುಂಬಾ ಚೆನ್ನಾಗಿ ನಾವು ಆಡಳಿತವನ್ನ ನಡೆಸ್ತೀವಿ. ನೀವು ಅಂದ್ಕೊಂಡಿರೋ ಹಂಗೆ ನಾವು ಕಡಿಮೆ ಇಲ್ಲ. ನಾವು ಮನುಷ್ಯರಿ, ನಾವೇನಾದ್ರೂ ಬೇರೆ ಕಡೆಯಿಂದ ಬಂದಿದೀವ ಅಥವಾ ನಾವೇನು ಅನಿಮಲ್ಸಾ? ನೀವು ಈ ರೀತಿಯಾಗಿ ಹೇಳೋವಂಥದ್ದು ನಿಮ್ಮ ರಾಜಕೀಯ ಕೆಸರಾಟಕ್ಕೆ ಮಂಗಳಮುಖಿಯರನ್ನ ಬಳಸ್ಕೊಳ್ಳೋವಂಥದ್ದು, ನಮ್ಮನ್ನ ಇಟ್ಕೊಂಡು ನೀವು ರಾಜಕೀಯ ಮಾಡೋವಂಥದ್ದು ಎಷ್ಟು ಮಟ್ಟಿಗೆ ಸರಿ? ನೀವು ರಾಜ್ಯಸಭಾ ಮೆಂಬರ್ ಆಗಿ ನಿಮ್ಮ ನೈತಿಕ ಪ್ರಶ್ನೆಯನ್ನ ನೀವು ಮಾಡ್ಕೋಬೇಕಾಗತ್ತೆ. ನೀವು ಹೇಳಿರೋವಂಥದ್ದು ತುಂಬಾ ಖಂಡನೀಯ ಅಪರಾಧ, ಅಕ್ಷಮ್ಯ ಅಪರಾಧ. ನಿಮ್ಮ ರಾಜಕೀಯ ಜೀವನದಲ್ಲಿ ಈ ಒಂದು ಮಾತು ಕಪ್ಪು ಚುಕ್ಕಿಯಾಗಿರತ್ತೆ. ಇದನ್ನು ಯಾವತ್ತೂ ನೀವು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ದಯಮಾಡಿ, ನಾವು ಆಗ್ರಹಕ್ಕೆ ಬರೋದಕ್ಕಿಂತ ಮುಂಚೆ ದಯಮಾಡಿ ನೀವೇ ಕ್ಷಮೆ ಕೇಳಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಬೇರೆ ರೀತಿಯಾದ ಹೋರಾಟವನ್ನ, ರೂಪುರೇಷೆಯನ್ನ ನಾವು ಮಾಡ್ಬೇಕಾಗತ್ತೆ. ಆಲ್ರೆಡಿ ಕರ್ನಾಟಕ ರಾಜ್ಯದಿಂದ ಎಲ್ಲರೂ ನಮ್ಗೆ ಫೋನ್ ಮಾಡ್ತಾ ಇದ್ದಾರೆ ಮೂಲೆ ಮೂಲೆಯಿಂದ. ಈ ರೀತಿಯಾಗಿ ಹರಿಪ್ರಸಾದ್ ಅವ್ರು ಮಾತಾಡಿದ್ದಾರೆ, ಇದ್ರ ಬಗ್ಗೆ ನಾವ್ ಏನ್ ಮಾಡೋಣ ಅಂತ ಹೇಳಿ. ಸೊ ವಿ ಆರ್ ವೇಟಿಂಗ್ ಫಾರ್ ಯುವರ್ ಇದನ್ನ ನೋಡ್ತಾ ಇದ್ದೀವಿ. ನೀವು ದಯಮಾಡಿ ಕ್ಷಮೆ ಕೇಳಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ರೀತಿಯ ಹೋರಾಟಗಳನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಒಂದು, ನೀವು ಇನ್ನೊಂದು ಹೇಳ್ತೀರಾ ಮಹಿಳೆಯರಿಗೆ ಕೊಡಬೇಕಾಗಿತ್ತು ಬಿಜೆಪಿ ಪಕ್ಷ ಅಂತ ಹೇಳ್ತೀರಾ. ಬಿಜೆಪಿ ಪಕ್ಷ ಕೇಳೋದ್ಕಿಂತ ಮುಂಚೆ ನಾನು ನಿಮಗೊಂದು ಸಜೆಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪಕ್ಷದಲ್ಲೂ ಸಾಕಷ್ಟು ಮಹಿಳಾ ಮಣಿಗಳು ನಿಮ್ಮ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಉಮಾಶ್ರೀ ಅವರು ಇರ್ಬೋದು, ಜಯಮಾಲಾ ಅವರು ಇರ್ಬೋದು, ಇಷ್ಟೊಂದು ಜನ ಕೆಲಸ ಮಾಡಿದ್ದಾರೆ. ಇವತ್ತಿನವರೆಗೂ ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಮುಖ್ಯಮಂತ್ರಿಯನ್ನ ಮಾಡಿಲ್ಲ. ನೀವು ಮಾಡಿ, ನಿಮ್ಮ ಪಕ್ಷಕ್ಕೆ ನೀವು ಸಜೆಷನ್ ಕೊಡಿ, ನಿಮ್ಮ ಹೈಕಮಾಂಡ್ಗೆ ಸಜೆಷನ್ ಕೊಡಿ, ನಿಮ್ಮ ಸೋನಿಯಾ ಗಾಂಧಿ ಮೇಡಮ್ಗೆ ಸಜೆಷನ್ ಕೊಟ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಮಹಿಳಾ ಮುಖ್ಯಮಂತ್ರಿ ನಿಮ್ಮಲ್ಲಿರೋ ಮಹಿಳೆಯರನ್ನ ಯಾರನ್ನಾದ್ರೂ ಮಾಡಿ, ನೀವು ನಿಮ್ಮ ಗರಿ ಏನಿದೆಯೋ ಮಹಿಳಾ ಮುಖ್ಯಮಂತ್ರಿ ಮಾಡಿದಂತ ಗರಿಯನ್ನ ನಿಮ್ಮ ಕಿರೀಟದಲ್ಲಿ ಇಟ್ಕೊಂಡು ಬೇರೆ ಪಕ್ಷಗಳಿಗೆ ಆ ರೀತಿಯಾಗಿ ಒಂದು ಏನು ಸಕಾರಾತ್ಮಕವಾಗಿ ಒಂದು ತಿಳಿ ಹೇಳುವಂತ ಕೆಲಸವನ್ನ ಮಾಡಬಹುದು. ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ಗಳು ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ ಪಕ್ಷ ಯಾವ ಸ್ಥಾನಮಾನ ಕೊಟ್ಟಿದೆ? ಯಾವುದೋ ಒಂದು ಕಮಿಟಿಯಲ್ಲಿ ನಾಮಕಾವಸ್ಥೆಗೆ ಒಂದು ನೇಮ್ ಅನ್ನ ಕೊಟ್ಬಿಟ್ಟು ಅವ್ರನ್ನ ಸುಮ್ನೆ ಕೂತಿದ್ದೀರಾ. ಅದನ್ನ ಬಿಟ್ಬಿಟ್ಟು ನೀವು ಕೊಡಿ, ಇನ್ಕಮ್ ಸೋರ್ಸ್ ಇರೋಂತ ಕಮಿಟಿಯಲ್ಲಿ ಅವರಿಗೆ ಮೆಂಬರ್ನ ಮಾಡಿ, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಕಮಿಟಿಗಳಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿ, ಆ ರೀತಿಯಾಗಿ ಅವ್ರನ್ನ ಸದೃಢರಾಗ್ಲಿಕ್ಕೆ ನಿಮ್ಮ ಪಕ್ಷದಲ್ಲಿರುವಂತ ನನ್ನ ಸ್ನೇಹಿತೆಯರನ್ನ ಒಳ್ಳೊಳ್ಳೆ ನಿಗಮಗಳಿಗೆ, ಮಂಡಳಿಗಳಿಗೆ, ಅಡ್ಮಿನಿಸ್ಟ್ರೇಷನ್ಗಳಿಗೆ ನೀವು ಅವರನ್ನ ನಾಮಿನೇಟ್ ಮಾಡಿ, ಅದ್ರ ಮೂಲಕ ನೀವು ಘನತೆಯನ್ನ ಹೆಚ್ಚಿಸ್ಕೊಳ್ಳಿ. ಅಂತಹದ್ದನ್ನ ಬಿಟ್ಟು ನೀವು ಇಂಥ ತುಚ್ಛವಾದ, ಹೀನಾಯವಾದ ಹೇಳಿಕೆಗಳನ್ನ ಹೇಳೋದ್ರ ಮೂಲಕ ನಾವು ನಿಮ್ಮೇಲೆ ಇಟ್ಟಿರುವಂತ ಗೌರವವನ್ನ ನೀವು ಕಡಿಮೆ ಮಾಡ್ಕೋಬಾರ್ದು ಅಂತ ನಾನು ಹೇಳ್ತೀನಿ. ಮುಂದೆ ಅವ್ರ ನಡೆ ನೋಡ್ಕೊಂಡು ನಾವು ಮುಂದೆ ಡಿಸೈಡ್ ಮಾಡ್ತೀವಿ ಮೇಡಮ್. ಕ್ಷಮೆ ಕೇಳ್ಬೇಕು ಅವರು. ಏಕೆ ಅಂತ ಹೇಳಿದ್ರೆ ಅವರು ತುಂಬಾ ಮೈನ್ ಸ್ಟ್ರೀಮ್ ಅಲ್ಲಿ ಇರ್ತಕ್ಕಂಥವ್ರು. ಇವರೇ ನಮ್ಮನ್ನ ಈ ರೀತಿಯಾಗಿ ನೋಡಿದ್ರೆ ಪೋಖ್ರಿಗಳು, ಗೂಂಡಾಗಿರಿಗಳು, ಮತ್ತೆ ಬೇರೆ ಬೇರೆಯವರು, ಮತ್ತೆ ಸಮಾಜದಲ್ಲಿ ಬೇರೆ ಬೇರೆ ನಮ್ಮನ್ನ ಕಂಡ್ರೆ ಆಗದೆ ಇರೋಂಥವ್ರು ನಮ್ಮನ್ನ ಬೇರೆ ಯಾವ ರೀತಿಯಾಗಿ ನೋಡಬಹುದು? ಮೇಲೆ ಡಿಪೆಂಡ್ ಮಾಡ್ತೀವಿ. ಅವರು ತುಂಬಾ ದೊಡ್ಡವರಲ್ವಾ, ಎಷ್ಟು ಬೇಗ ಅವರು ಸ್ಪಂದಿಸ್ತಾರೋ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ತೀವಿ. ನಾಳೆನೂ ಆಗಿರ್ಬೋದು, ಒಂದ್ ತಿಂಗಳು ಆಗಿರ್ಬೋದು, ಅಥವಾ ಅವ್ರ ಮೇಲೆ ನಾವು ಡಿಪೆಂಡ್ ಮಾಡ್ತೀವಿ ಹೇಗೆ ಏನು ಎತ್ತ ಅಂತ ಹೇಳಿ. ಕ್ಷಮೆ ಕೇಳಿದ್ರೆ ಖಂಡಿತ ನಾವು ಹೋರಾಟವನ್ನ ಮಾಡ್ಲಿಕ್ಕೆ ನಮ್ಮ ಹಿರಿಯರ ಜೊತೆ, ನಮ್ಮ ಸಮುದಾಯದವ್ರ ಜೊತೆ ಚರ್ಚೆ ಮಾಡ್ತೀವಿ. ನಮ್ಮ ಮಂಗಳಮುಖಿಯರಲ್ಲೂ ತುಂಬಾ ಸೀನಿಯರ್ಸ್ ಇದ್ದಾರೆ, ದೊಡ್ಡವರು ಇದ್ದಾರೆ, ಕಲ್ತವ್ರು ಇದ್ದಾರೆ, ಪ್ರಗತಿಪರರಿದ್ದಾರೆ, ಪ್ರತಿಭಾವಂತರಿದ್ದಾರೆ, ಚಿಂತಕರಿದ್ದಾರೆ, ಸೃಜನಶೀಲರಿದ್ದಾರೆ. ಇಂಥವ್ರನ್ನೆಲ್ಲ ನಾವು ಕೇಳ್ಕೊಂಡು ಎಲ್ಲರ ಒಪ್ಪಿಗೆಯನ್ನ ಪಡೆದುಕೊಂಡು ಖಂಡಿತ ನಾವು ಒಂದು ಹೋರಾಟದ ರೂಪರೇಷೆಗಳನ್ನ ತಯಾರು ಮಾಡ್ತೇವೆ.